ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಒಂದು ತುಂಬಾನೇ ಮುಖ್ಯವಾದ ವಿಷಯ ಇದೆ. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಇದನ್ನ ತುಂಬಾ ಜನ ನನಗೆ ಕಮೆಂಟ್ಸ್ ಅಲ್ಲೂ ಕೇಳಿದ್ರಿ, ಮತ್ತೆ ಸುಮಾರು ಜನ ಕಾಲ್ ಮಾಡಿ ಕೂಡ ಕೇಳಿದ್ರಿ, ಸರ್ ಯಾವಾಗ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ, ಬಿ ಖಾತಾ ಸೈಟ್ಗಳಿಗೆಲ್ಲ ಯಾವಾಗ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನ ಅನೌನ್ಸ್ ಮಾಡಿದೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನು ನನ್ನ ಚಾನೆಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಹೋಗೋಣ. ಫ್ರೆಂಡ್ಸ್, ಇವತ್ತು ಒಂದು ಮುಖ್ಯವಾದ ವಿಷಯ ಅಂತ ಏನಂದ್ರೆ, ರೆವೆನ್ಯೂ ಸೈಟ್ಸ್ ಬಗ್ಗೆ ಜನಗಳಲ್ಲಿ ತುಂಬಾನೇ ಗೊಂದಲ ಅನ್ನೋದು ಇತ್ತು. ಯಾಕಂತ ಅಂದ್ರೆ ಸುಮಾರು ಜನ ಕೇಳೋರು, ಸುಮಾರು ಜನ ಡೌಟ್ಗಳು. ಇವತ್ತು ಕೂಡ ಎಷ್ಟೋ ಜನಕ್ಕೆ ಅದು ಕ್ಲಾರಿಟಿ ಬಂದಿಲ್ಲ. ಯಾಕಂದ್ರೆ ಈ ಬಿ ಖಾತಾದ್ದು ಒಂದೊಂದು ಸಮಸ್ಯೆನೂ ದಿನೇ ಸೃಷ್ಟಿ ಆಗ್ತಾ ಇದೆ. ಅದರಿಂದಲೇನೆ ಈ ಬಿ ಖಾತೆಯಿಂದ ಏನು ಯೂಸೇ ಇಲ್ವಾ ಅನ್ನೋ ತರ ಮೈಂಡ್ ಅಲ್ಲಿ ಸೆಟ್ ಆಗೋಗ್ಬಿಟ್ಟಿದ್ದಾರೆ ಎಷ್ಟೋ ಜನ. ಅದಕ್ಕೋಸ್ಕರನೇನೆ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಏನಂತಂದ್ರೆ, ಯಾರೆಲ್ಲ ರೆವೆನ್ಯೂ ಸೈಟ್ಸ್ ಇದೆ, ಯಾರೆಲ್ಲ ಬಿ ಖಾತಾ ಮಾಡ್ಕೊಂಡಿದ್ದೀರಾ, ಅವ್ರಿಗೆಲ್ಲರಿಗೂ ನಾಳೆಯಿಂದಲೇನೆ, ಜೂನ್ 1ನೇ ತಾರೀಕಿಂದಲೇನೆ ನಿಮ್ಗೆ ರಿಜಿಸ್ಟ್ರೇಷನ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. ಜೂನ್ 1ನೇ ತಾರೀಕಿಂದ ಯಾರಿಗೆಲ್ಲ ಬಿ ಖಾತಾ ಇದೆ ಅವರಿಗೆ ರಿಜಿಸ್ಟ್ರೇಷನ್, ನೀವ್ ಯಾರಿಗ್ ಬೇಕಾದ್ರೂ ಸೆಲ್ ಮಾಡ್ಬೋದು, ಗಿಫ್ಟ್ ಮಾಡ್ಬೋದು, ವಿಲ್ ಮಾಡ್ಬೋದು, ಎಲ್ಲಾನು ನಾಳೆಯಿಂದ ಏನೇ ಡಾಕ್ಯುಮೆಂಟ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಅದನ್ನ ಏನೇನು ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡಿದೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸವಿವರವಾಗಿ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಕರ್ನಾಟಕ ಸರ್ಕಾರ ಬಿ ಖಾತಾ ಹೊಂದಿರುವಂತವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದೆ ಅಂತಲೇ ಹೇಳ್ಬೇಕು. ಯಾಕಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅನಧಿಕೃತ ಈ ರೆವೆನ್ಯೂ ಸೈಟ್ಸ್, ರೆವೆನ್ಯೂ ಪ್ರಾಪರ್ಟೀಸ್ ಅಂತ ಏನ್ ಹೇಳ್ತೀವಿ, ಅದಕ್ಕೆಲ್ಲನೂ ಯಾವ್ಯಾವ್ದು ಖಾತಾ ಇರ್ಲಿಲ್ಲ, ಅದೆಲ್ಲದಕ್ಕೂ ಕೂಡ ಈ ಬಿ ಖಾತನ್ನ ಕೊಡ್ಬೇಕು ಅಂತಂದೇಳಿ ಏನು ನಮ್ಮ ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡ್ತು, ಅದನ್ನ ಸುಮಾರು ಪ್ರಾಪರ್ಟಿಗಳಿಗೆ ಈಗಾಗ್ಲೇನೆ ಈ ಬಿ ಖಾತಾ ಅನ್ನೋದು ಇಶ್ಯೂ ಮಾಡಿದ್ದಾರೆ. ಮತ್ತೆ ಇನ್ನು ಯಾವ್ಯಾವ್ದಕ್ಕೆ ಬಿ ಖಾತಾ ಆಗಿಲ್ಲ ಅದೆಲ್ಲಕ್ಕೂ ಕೂಡ ಇನ್ನು 3 ತಿಂಗಳ ಗಡುವನ್ನ ಕೂಡ ವಿಸ್ತರಣೆ ಮಾಡಿದ್ದಾರೆ. ಈ ಬಿ ಖಾತಾ ಆಸ್ತಿ ಅಥವಾ ನಿವೇಶನ ಏನು ಹೊಂದಿದ್ದಾರೆ ಅವರಿಗೆ ಒಂದು ಮುಖ್ಯವಾದ ವಿಷಯ ಇದು. ಯಾಕಂತಂದ್ರೆ ಈ ಬಿ ಖಾತಾ ನೋಂದಣಿ ಪ್ರಕ್ರಿಯೆ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ. ಆಲ್ಮೋಸ್ಟ್ ಜೂನ್ 1ನೇ ತಾರೀಕು ಇಲ್ಲ ಜೂನ್ ಫಸ್ಟ್ ವೀಕ್ ಇಂದಲೇನೆ ಈ ನೋಂದಣಿಯನ್ನ ಅಂದ್ರೆ ರಿಜಿಸ್ಟ್ರೇಷನ್ ಏನಿದೆ ಅದನ್ನ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರ ಒಂದು ಕಠಿಣವಾದ ಕ್ರಮವನ್ನ ಕೂಡ ಕೈಗೊಂಡಿದೆ ಅಂತಲೇನೆ ಹೇಳ್ಬೇಕು. ಯಾಕಂತಂದ್ರೆ ಇದು ಎಷ್ಟೋ ಜನಗಳಿಗೆ ವರದಾನ ಅಂತಲೇನೆ ತಿಳ್ಕೊಂತೀನಿ ನಾನು. ಈ ಬಿ ಖಾತಾ ನೋಂದಣಿ ಪ್ರಕ್ರಿಯೆ ಏನು ನಿಂತೋಯ್ತು, ಅದರಿಂದ ಸುಮಾರು ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಬೀದಿಗೆ ಬರೋ ತರ ಆಯ್ತು. ಲಕ್ಷಾಂತರ ಜನ ಅದ್ರ ಬಗ್ಗೆ ಯೋಚನೆ ಮಾಡಿ ಕೊರಗೋ ತರ ಆಯ್ತು. ಈ ಎಲ್ಲ ಸಮಸ್ಯೆಗೂ ಕೂಡ ಒಂದು ಪರಿಹಾರವನ್ನ ನೀಡಬೇಕು ಅಂತಂದೇಳಿ ಇವಾಗ ಕರ್ನಾಟಕ ಸರ್ಕಾರ ಏನು ಈ ಬಿ ಖಾತಾ ಅನ್ನೋದನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಎಲ್ಲ ಕಡೆಗೂನು ಯಾವ್ಯಾವ್ದು ರೆವೆನ್ಯೂ ಪ್ರಾಪರ್ಟೀಸ್ ಇತ್ತು, ಈವನ್ ಬಿಬಿಎಂಪಿ ಲಿಮಿಟ್ ಆಗ್ಬೋದು, ಅಥವಾ ನಗರಸಭಾ ಆಗ್ಬೋದು, ಅಥವಾ ಪುರಸಭಾ ಆಗ್ಬೋದು, ಅಥವಾ ಪಟ್ಟಣ ಪಂಚಾಯಿತಿ ಆಗ್ಬೋದು, ಎಲ್ಲದಕ್ಕೂ ಮತ್ತೆ ಲೇಟೆಸ್ಟ್ ಆಗಿ ಸಕ್ರಮ ಪ್ರಾಪರ್ಟಿಗಳು ಕೂಡ ಅದು ಬಿ ಖಾತಾ ಮತ್ತೆ ಎ ಖಾತಾ ಇಶ್ಯೂ ಮಾಡೋದಕ್ಕೆ ಅನೌನ್ಸ್ ಮಾಡ್ತು. ಹೀಗೆ ಒಂದೊಂದು ಹಂತದಲ್ಲೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಒಂದೊಂದು ಅಪ್ಗ್ರೇಡ್ ಅನ್ನ ಮಾಡ್ತಾ ಇದೆ. ಇನ್ನು ಉಳಿದಿರೋದು ಅಂತಂದ್ರೆ ಈ ರೆವೆನ್ಯೂ ಅನಧಿಕೃತ ಲೇಔಟ್ಸ್ ಅಲ್ಲಿ ಏನ್ ಮಾಡಿದ್ರು ಅವಕ್ಕೆ ಮಾತ್ರನೇ ಇನ್ನ ಖಾತಾ ಅನೌನ್ಸ್ ಮಾಡಬೇಕು. ಅದು ಕೂಡ ಶೀಘ್ರದಲ್ಲೇನೆ ಆಗುತ್ತೆ. ಯಾಕಂತಂದ್ರೆ ನೆಕ್ಸ್ಟ್ ಮಂತ್ ಇಂದ
ಈ ಖಾತಾ ಅಭಿಯಾನ ಅನ್ನೋದನ್ನ ಏನ್ ಮಾಡ್ತಾ ಇದ್ದಾರೆ, ಆ ಖಾತಾ ಅಭಿಯಾನದ ಮುಖಾಂತರ ಪ್ರತಿಯೊಂದು ಪ್ರಾಪರ್ಟಿ ಕೂಡ ಅನಧಿಕೃತ ಪ್ರಾಪರ್ಟಿಗಳು ಕೂಡ ಖಾತೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಒಂದು ಮುಖ್ಯವಾದ ನಿರ್ಣಯನ ತಗೊಂಡಿದೆ. ಈ ನಮ್ಮ ರಾಜ್ಯದಲ್ಲಿ ಆಸ್ತಿಗಳ ಖರೀದಿ ಆಗ್ಬೋದು ಅಥವಾ ಮಾರಾಟ ಆಗ್ಬೋದು, ಅಲ್ಲಿ ಯಾವುದೇ ಒಂದು ಲೋಪ ಆಗಬಾರ್ದು. ಮತ್ತೆ ಹಣ ವ್ಯವಹಾರದಲ್ಲಿ ಏನು ನಾವು ಟ್ರಾನ್ಸಾಕ್ಷನ್ ಮಾಡ್ತೀವಿ, ಆ ಟ್ರಾನ್ಸಾಕ್ಷನ್ ನಲ್ಲೂ ಕೂಡ ಯಾವುದೇ ತರ ಅವ್ಯವಹಾರ ನಡಿಬಾರ್ದು ಅಂತ ಹೇಳ್ಬಿಟ್ಟೇನೇನೆ ಈ ಖಾತಾ ಅನ್ನೋದನ್ನ ಒಂದು ನಮ್ಮ ಸರ್ಕಾರ ಕಡ್ಡಾಯ ಮಾಡ್ತು. ಈ ಹಿಂದೆ ಎ ಖಾತಾ ಇದ್ದವ್ರಿಗೆ ಮಾತ್ರನೇನೆ ಈ ಖಾತಾ ಸಿಗ್ತಾ ಇತ್ತು. ಆದ್ರೆ ರಾಜ್ಯ ಸರ್ಕಾರ ಏನ್ ಮಾಡಿದೆ, ಇವಾಗ ಪ್ರತಿಯೊಂದು ಅನಧಿಕೃತ ಪ್ರಾಪರ್ಟಿ ಕೂಡ ಬಿ ಖಾತನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ದಾರೆ. ಏನಂದ್ರೆ ಸ್ವಲ್ಪ ಡಿಲೇ ಆಗ್ತಾ ಇದೆ ರೆವೆನ್ಯೂ ಮೀನ್ಸ್ RDPR ಅಲ್ಲಿ, ಈ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ. ಅದು ಕೂಡ ಸಮಸ್ಯೆ ಬಗೆಹರಿಯುತ್ತೆ. ಈ ಎಲ್ಲ ಅನಧಿಕೃತ ನಿವೇಶನ ಇರೋರಿಗೆ, ಖಾತೆ ಸಿಗದೆ ಇರೋರಿಗೆ ಇನ್ನು 3 ತಿಂಗಳು ಗಡುವನ್ನು ಕೂಡ ಕರ್ನಾಟಕ ಸರ್ಕಾರ ವಿಸ್ತರಿಸಿದೆ. ಮತ್ತೆ ಈ ಬಿ ಖಾತಾ ಯಾರ್ಯಾರು ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ಕೂಡ ರಿಜಿಸ್ಟ್ರೇಷನ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ರಿಜಿಸ್ಟ್ರೇಷನ್ ಕೂಡ ನಿಮ್ಗೆ ಸ್ಟಾರ್ಟ್ ಆಗ್ತಾ ಇದೆ. ಯಾಕಂತ ಅಂದ್ರೆ ಈ ಬಿ ಖಾತಾ ಹೊಂದಿರೋರಿಗೆ ಇದೊಂದು ಡೌಟ್ ಇತ್ತು, ಸರ್ ನಮ್ ಸೈಟು ರಿಜಿಸ್ಟರ್ ಆಗುತ್ತಾ ಅನ್ನೋದು. ಇದಕ್ಕೆ ಒಂದು ಮಾರ್ಗ ಕೂಡ ಕಂಡುಹಿಡಿದಿದ್ದಾರೆ. ನೆಕ್ಸ್ಟ್ ವೀಕಲ್ಲೇನೆ ನಿಮ್ಗೆ ಜೂನ್ ಮೊದಲ ವಾರದಿಂದಲೇನೆ ಬಿ ಖಾತಾ ನಿವೇಶನಗಳಿಗೆ ನೋಂದಣಿಯನ್ನ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಯಾಕಂತ ಅಂದ್ರೆ ಈ ಬಿ ಖಾತಾಗಳಿಗೆ ಏನಿತ್ತು ಅದು ಒಂದು ಸಮಸ್ಯೆಯಾಗಿ ಉಳ್ಕೊಂಡಿತ್ತು. ಆ ತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟೇನೇನೆ ಇವಾಗ ರಿಜಿಸ್ಟ್ರೇಷನ್ ಕೂಡ, ಯಾಕಂದ್ರೆ ಎಷ್ಟೋ ಜನಗಳಿಗೆ ಡೌಟ್ ಇತ್ತು ಬಿ ಖಾತಾ ಇದ್ರೆ ರಿಜಿಸ್ಟರ್ಡ್ ಆಗುತ್ತಾ, ಯಾಕಂದ್ರೆ ಇವರು ಈ CC OC ಆಳ ಮೂಳ ಅಂತ ಏನ್ ತಂದ್ರು, ಅದಕ್ಕೋಸ್ಕರ ಎಷ್ಟೋ ಜನಕ್ಕೆ ಡೌಟ್ ಇತ್ತು. ಅದು ಇವಾಗ ಆ ಡೌಟ್ ಅನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರನೇನೆ ಸರ್ಕಾರ ಅನೌನ್ಸ್ ಮಾಡಿದ್ದಾರೆ. ಮತ್ತೆ ಇನ್ನೊಂದೇನಂತ ಅಂದ್ರೆ, ಈ ಕಳೆದ 5-6 ತಿಂಗಳಿಂದ ಏನು ಬಿ ಖಾತಾ ಸೈಟು ರಿಜಿಸ್ಟ್ರೇಷನ್ ಆಗದೆ ನಿಂತೋಗಿತ್ತು, ಈ ವಿಚಾರವಾಗಿನೇನೆ BBMP, ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಇಲಾಖೆ ಎಲ್ಲ ಅಧಿಕಾರಿಗಳೊಂದಿಗೆ ನಮ್ಮ ಕಮಿಷನರ್ ಸಾಹೇಬ್ರು, ಮಹಾನಿರ್ದೇಶಕರು ದಯಾನಂದ್ ಸಾಹೇಬ್ರು ಏನಿದ್ದಾರೆ ಅವರು ಎಲ್ಲರ ಜೊತೆನೂ ಡಿಸ್ಕಷನ್ ಮಾಡಿದ್ದಾರೆ. ಡಿಸ್ಕಷನ್ ಮಾಡಿಬಿಟ್ಟು 2024 ಅಕ್ಟೋಬರ್ 31 ಒಳಗೆ ಯಾವ್ಯಾವುದು ಖಾತಾ ರಿಜಿಸ್ಟ್ರೇಷನ್ ಆಗಿದೆ ಅಂತಹ ಸೈಟುಗಳಿಗೆಲ್ಲಾನು ಸೇಲ್ ಡೇಟ್ಗಳು ಏನ್ ರಿಜಿಸ್ಟ್ರೇಷನ್ ಆಗಿತ್ತು ನಿಮ್ಗೆ, ಯಾಕಂತಂದ್ರೆ ಇಷ್ಟು ದಿನ ಸಿದ್ದರಾಮಯ್ಯ ಅವರು ಒಂದು ಇದು ಕೊಟ್ಟಿದ್ರು ಮುಖ್ಯಮಂತ್ರಿಗಳು, ಏನಂತ ಅಂದ್ರೆ ಸೆಪ್ಟೆಂಬರ್ 10ನೇ ತಾರೀಕು ಒಳಗಡೆ ಯಾವ್ದು ಆಗಿದೆ ಅದಕ್ಕೆ ಮಾತ್ರನೇನೆ ಖಾತಾ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಇನ್ನೊಂದು ಇವಾಗ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಏನಂತ ಅಂದ್ರೆ ಅಕ್ಟೋಬರ್ 31 ಒಳಗಡೆ ಯಾವ್ಯಾವ್ದು ಪ್ರಾಪರ್ಟಿ ರಿಜಿಸ್ಟರ್ಡ್ ಆಗಿತ್ತು ಆ ರಿಜಿಸ್ಟರ್ಡ್ ಆಗಿರೋ ಎಲ್ಲ ಪ್ರಾಪರ್ಟಿಗಳು ಕೂಡ ಖಾತಾ ಕೊಡಬೇಕು ಅಂತ ಹೇಳ್ಬಿಟ್ಟು ಕೂಡ ಇವಾಗ ಚರ್ಚೆ ನಡೀತಾ ಇದೆ. ನಾನು ಅದಕ್ಕೆ ಹೇಳ್ತಿರೋದು, ಸ್ವಲ್ಪ ಪೇಷನ್ಸಿಯಿಂದ ಇರಿ. ಒಂದು ಅಪ್ಗ್ರೇಡ್ ಆಗ್ತಾ ಇದೆ, ಒಂದೊಂದು ಸೇರಿಸ್ತಾ ಇದ್ದಾರೆ, ಒಂದೊಂದು ತಿದ್ದುಪಡಿ ತರ್ತಾ ಇದ್ದಾರೆ. ನೋಡಿ ಇವಾಗ ಅಕ್ಟೋಬರ್ 31, 2024 ಒಳಗಡೆ ಯಾವ್ಯಾವ್ದು ರಿಜಿಸ್ಟ್ರೇಷನ್ ಆಗಿತ್ತು ಅವೆಲ್ಲಕ್ಕೂ ಕೂಡ ನಿಮ್ಗೆ ಬಿ ಖಾತಾ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಮಹಾನಿರ್ದೇಶಕರು ದಯಾನಂದ ಮಹಾಪರಿವೀಕ್ಷಕರು ಏನಿದ್ದಾರೆ, ನಮ್ಮ ದಯಾನಂದ್ ಸಾಹೇಬರು ಕಮಿಷನರ್ ಏನಿದ್ದಾರೆ, ಅವರು ಪ್ರತಿಯೊಂದು 31 ಒಳಗಡೆ ಆಗಿರೋ ಪ್ರಾಪರ್ಟಿಗಳಿಗೆ ಎಲ್ಲಗೂ ಖಾತಾ ಕೊಡಬೇಕು, ಬಿ ಖಾತಾ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಆ ಬಿ ಖಾತಾ ಯಾರ್ಯಾರೆಲ್ಲ ಮಾಡಿಸ್ಕೊಂಡಿದೀರಾ ಅವರಿಗೆ ಜೂನ್ ಮೊದಲ ವಾರದಿಂದಲೇನೆ ನಿಮ್ಗೆ ರಿಜಿಸ್ಟ್ರೇಷನ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತಂದೇಳಿ ಇನ್ನೊಂದು ಈ ತರ ಬಿ ಖಾತಾ ಕೂಡ ಒಂದೊಂದು ಅಪ್ಗ್ರೇಡ್ ಆಗ್ತಾ ಇದೆ. ಇನ್ನ ಜಸ್ಟ್ ಒಂದು ಕ್ಲಾರಿಫಿಕೇಶನ್ ಇರೋದಂತಂದ್ರೆ ಈ ಬೆಸ್ಕಾಂದೊಂದು, CCOCದೊಂದು ಮತ್ತೆ ಈ ಪ್ಲಾನ್ ಅಪ್ರೂವಲ್ ಒಂದಿದೆ, ಅದು ಕೂಡ ಶೀಘ್ರದಲ್ಲಿಯೇ ಅದು ಕೂಡ ಒಂದು ಅಪ್ಡೇಟ್ ಅನ್ನ ಆಗುತ್ತೆ. ಯಾವುದಕ್ಕೂ ಕೂಡ ಆತಂಕ ಪಡಬೇಡಿ, ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇದೆ, ಆ ಸೊಲ್ಯೂಷನ್ ಸಿಗುತ್ತೆ.
ಇವಾಗ ಈ ರಿಜಿಸ್ಟ್ರೇಷನ್ ಏನಿತ್ತು, ಈ ರಿಜಿಸ್ಟ್ರೇಷನ್ ಆಗಲ್ಲ ಬಿ ಖಾತಾದ್ರೆ ಅಂತ ಏನ್ ಹೇಳ್ತಿದ್ರೆ, ಅದಕ್ಕೆ ಒಂದು ಪುಲಿ ಸ್ಟಾಪ್ ಅನ್ನೋದೊಂದು ಸಿಗ್ತಾ ಇದೆ. ನೆಕ್ಸ್ಟ್ ವಾರದಿಂದಲೇನೆ ನಿಮ್ಗೆ ಬಿ ಖಾತಾ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಡೋಂಟ್ ವರಿ. ಏನಾದ್ರೂ ಇತ್ತು ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.